ಇಂದು ಮುಂಜಾನೆ ಸೂರ್ಯನ ಕಿರಣ ಬೀಳುವ ಮೊದಲೇ ಸಾವಿರಾರು ಜನರು ಹೆಜ್ಜೆಗಳು ವೇಗವನ್ನ ಪಡೆದುಕೊಂಡವು. ಯುವಕರು, ಮಹಿಳೆಯರು, ಕುಟುಂಬಗಳು, ಫಿಟ್ನೆಸ್ ಪ್ರಿಯರು, ವೃತ್ತಿಪರ ಓಟಗಾರರು ಎಲ್ಲರೂ ಒಂದು ಕಡೆ ಸೇರಿದ್ರು. ಯಾರೋ ಗೆಲ್ಬೇಕು ಅಂತ ಓಡಿದ್ರೆ ಇನ್ನು ಕೆಲವರು ತಮ್ಮ ಆರೋಗ್ಯಕ್ಕಾಗಿ ಓಡಿದ್ರು. ಆದ್ರೆ ಈ ಓಟದ ಹಿಂದಿನ ಉದ್ದೇಶ ಮಾತ್ರ ಎಲ್ಲರಿಗೂ ಒಂದೇ, ಆರೋಗ್ಯಕರ ಜೀವನ ಶೈಲಿಯತ್ತ ಮತ್ತೊಂದು ಹೆಜ್ಜೆ. ಹೌದು, ಇನ್ನು ಓಟ ಶುರುವಾದ ಬಳಿಕ ಸ್ಪರ್ಧೆಯ ಕಾವು ಕೂಡ ಜೋರಾಯಿತು. ಪುರುಷರು ಓಪನ್ 5 ಕಿಲೋಮೀಟರ್ ವಿಭಾಗಕ್ಕೆ ಗುರುಪ್ರಸಾದ್ ಕೇವಲ 4 ನಿಮಿಷ 39 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಮೊದಲ ಸ್ಥಾನವನ್ನ ಪಡೆದ್ರು. ಇನ್ನು ಮಹಿಳೆಯರ ವಿಭಾಗದಲ್ಲೂ ಬಬ್ಲಿ ವರ್ಮಾ 17 ನಿಮಿಷ 24 ಸೆಕೆಂಡ್ನಲ್ಲಿ ಗುರಿ ತಲುಪಿ ಚಾಂಪಿಯನ್ ಆದ್ರು. ಆದ್ರೆ ಇಲ್ಲಿ ಗೆಲುವಿಗಿಂತ ಮುಖ್ಯವಾದದ್ದು ಭಾಗವಹಿಸುವಿಕೆ. 2400ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಪಾಲ್ಗೊಂಡಿದ್ದು ಹೆಚ್ಚುವರಿಯಾಗಿ ವಾಕ್ ಇನ್ ಭಾಗವಹಿಸಿರುವುದೇ ಕಂಡುಬಂತು. Acer worldwide and 27 years of Acer India, we decided to have on this Acer Day something which was different from what we've been hosting over the last 27 years in India. So we decided to give attention to the health side, and for that there couldn't be better thing than to say Acer Run, and we decided to host this 5K marathon run where we are able to have people getting to know and giving an attention to as far as their health portion of it is concerned. ವಿಶೇಷವಾಗಿ ವೃತ್ತಿಪರ ಓಟಗಾರರಿಂದ ಹಿಡಿದು ಕಾರ್ಪೊರೇಟ್ ಉದ್ಯೋಗಿಗಳು, ಕುಟುಂಬಗಳು ಹಾಗೂ ಮೊದಲ ಬಾರಿಗೆ ಓಟದಲ್ಲಿ ಭಾಗವಹಿಸಿದವರು ಇದ್ರು. ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿದ್ದಂತೂ ನಿಜಕ್ಕೂ ವಿಶೇಷ. ಇನ್ನು ವಿಕಲಚೇತನರಿಗಾಗಿ ಬಿಯಾಂಡ್ ಲಿಮಿಟ್ಸ್ ವಿಭಾಗ ಆಯೋಜಿಸುವ ಮೂಲಕ ಫಿಟ್ನೆಸ್ ಎಲ್ಲರಿಗೂ ಎಂಬ ಸಂದೇಶವನ್ನ ಸಾಬೀತುಪಡಿಸಲಾಯಿತು. ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಏಸರ್ ಇಂಡಿಯಾ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಹರೀಶ್ ಕೊಯ್ಲಿ, ಡಾಕ್ಟರ್ ವಿಶಾಲ್ ರಾವ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಹಾಗಾದ್ರೆ ಸಾವಿರಾರು ಜನರನ್ನ ಬೆಳಗ್ಗೆಯೇ ಒಂದು ಕಡೆ ಸೇರಿಸಿ ಓಡುವಂತೆ ಮಾಡಿದ್ದು ಯಾವ ಕಾರ್ಯಕ್ರಮ? ಇದು ಜಾಗತಿಕವಾಗಿ 50 ವರ್ಷಗಳನ್ನ ಹಾಗೂ ಭಾರತದಲ್ಲಿ 27 ವರ್ಷಗಳನ್ನ ಪೂರೈಸಿರುವ ಏಸರ್ ಆಯೋಜಿಸಿದ್ದ ಏಸರ್ ರನ್ 2026. ತಂತ್ರಜ್ಞಾನದ ಲೋಕದ ಜೊತೆಗೆ ಆರೋಗ್ಯಕ್ಕೂ ಆದ್ಯತೆ ನೀಡಬೇಕು ಎಂಬ ಸಂದೇಶದೊಂದಿಗೆ ನಡೆದ ಈ ರನ್ ಬೆಂಗಳೂರಿನಲ್ಲಿ ಫಿಟ್ನೆಸ್ ಮತ್ತು ಸಮುದಾಯದ ಉತ್ಸಾಹಕ್ಕೆ ಸಾಕ್ಷಿಯಾಯಿತು. ಸಾಗರ್ ನ್ಯೂಸ್ ಟೈಮ್ಸ್, ಬೆಂಗಳೂರು.